ಇವತ್ತಿನ ಅಭ್ಯಾಸದಲ್ಲಿ ನಾವು ಬೆಡ್ ಯೋಗ ಅಂದರೆ ಸಾಮಾನ್ಯವಾಗಿ ಭಾನುವಾರ ಎಲ್ಲ ನಮಗೆ ಅಭ್ಯಾಸ ಮಾಡಬೇಕು ಅಂದಾಗ ಸ್ವಲ್ಪ ಸೋಮಾರಿತನ ಬರುತ್ತೆ, ಆಲಸ್ಯ ಇರುತ್ತೆ ನಮ್ಮಲ್ಲಿ. ಇವತ್ತು ಅಭ್ಯಾಸ ಮಾಡಬೇಕಾ ಅಂತ. ಸೊ ಕೂತಲ್ಲೇ ನಮ್ಮ ಬೆಡ್ಡಲ್ಲೇನೆ ಹಾಸಿಗೆಯಲ್ಲೇ ಒಂದು ಸಣ್ಣ ಪುಟ್ಟ ಶರೀರಕ್ಕೆ ವ್ಯಾಯಾಮವನ್ನು ಸ್ಟ್ರೆಚ್ಚನ್ನು ಹೇಗೆ ಕೊಡ್ಬೋದು ಅಂತ ಇವತ್ತಿನ ಅಭ್ಯಾಸದಲ್ಲಿ ನೋಡೋಣ ನಾವು. ನಾನು ಸುಖಾಸನ ಸ್ಥಿತಿಯಲ್ಲಿ ಕೂತಿದ್ದೀನಿ. ನಿಧಾನಕ್ಕೆ ಅಲ್ಲಿಂದ ಕಾಲನ್ನು ಚಾಚಿ ಪ್ಯಾಸಿವ್ ಆಗಿ ಫೂಟ್ ರೊಟೇಷನ್ ಅನ್ನ ಮಾಡೋದು. ಸೊ ಕಾಲನ್ನ ಮಂಡಿಯಿಂದ ಅಡ್ಡಲಾಗಿ ಹಾಕೊಂಡಿದ್ದೀನಿ, ಪಾದವನ್ನ ಕಾಲಿನ ಹೊರಭಾಗಕ್ಕೆ ಇಟ್ಕೊಂಡಿದ್ದೀನಿ, ಕೈಯಿಂದ ಕಾಲಿನ ಬೆರಳನ್ನ ಸಿಕ್ಕಿಸ್ಕೊಂಡು ವೃತ್ತಾಕಾರವಾಗಿ ಆಂಕಲ್ ರೊಟೇಷನ್ ಅನ್ನ ಮಾಡ್ತಾ ಹೋಗೋಣ. ವೃತ್ತಾಕಾರವಾಗಿ ಮತ್ತೆ ವಿರುದ್ಧ ವೃತ್ತ ಒಂದು 4-5 ಬಾರಿ ಉಸಿರಾಟದ ಜೊತೆಗೆ. ಸೊ ಪಾದಕ್ಕೆ ಮೂಮೆಂಟ್ ಕೊಟ್ವಿ ಕೂತಲ್ಲೇನೆ. ಇನ್ನೊಂದು ಕೈಯನ್ನ ಆಧಾರಕ್ಕೆ ಮಂಡಿ ಮೇಲೆ ಊರ್ಕೊಂಡಿದ್ದೀನಿ. ಈಗ ಹಾಗೆ ಇನ್ನೊಂದು ಕಾಲಿಗೂ ಅದೇ ಅಭ್ಯಾಸ. ಕೈಯನ್ನ ಪಾದದ ಮಧ್ಯಕ್ಕೆ ಸಿಕ್ಕಿಸ್ಕೊಂಡು ಗ್ರಿಪ್ಗೋಸ್ಕರ ಸುತ್ತಿಸ್ತಾ ಇದ್ದೀವಿ ಉಸಿರಾಟದ ಜೊತೆಗೆ. ಮತ್ತೆ ವಿರುದ್ಧ ವೃತ್ತ. ಈಗ ಅದೇ ರೀತಿ ಮಂಡಿಗೆ ನೀ ಕ್ಯಾಪ್ ಅನ್ನ, ಮಂಡಿ ಚಿಪ್ ಅನ್ನ ಟೈಟ್ ಮಾಡಿ ಬಿಡ್ತೀವಿ. ಎರಡೂ ಕೈಯನ್ನ ತೊಡೆ ಅಕ್ಕಪಕ್ಕ ನೆಲ ಕೂರ್ಕೊಳ್ತಾ ಇದ್ದೀನಿ. ಮಂಡಿಯ ಭಾಗವನ್ನ, ಅಷ್ಟು ಮಾಂಸಖಂಡವನ್ನ ಬಿಗಿ ಮಾಡೋದು. ಶ್ವಾಸ ತಗೊಂಡೊಮ್ಮೆ ಟೈಟ್. ಆವಾಗ ಸ್ವಲ್ಪ ಹಿಮ್ಮಡಿ ನೆಲದಿಂದ ಎದ್ದೇಳುತ್ತೆ ತನ್ನಿಂತಾನೆ ಲೈಟ್ ಆಗಿ. ಯಾಕಂದ್ರೆ ಮಂಡಿಯ ತಳಭಾಗ ನೆಲಕ್ಕೆ ಕಚ್ಕೊಳ್ಳುತ್ತೆ ಆ ಮಸಲ್. ವಾಪಸ್ ರಿಲ್ಯಾಕ್ಸ್ ವಿತ್ ಎಕ್ಸಲೇಷನ್. ಇನ್ಹೇಲ್, ಟೈಟನಿಂಗ್ ದ ನೀ ಕ್ಯಾಪ್ಸ್. ಎಕ್ಸೇಲ್ ಡೌನ್. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಟೈಟನಿಂಗ್ ದ ನೀ ಕ್ಯಾಪ್ಸ್ ಅಂಡ್ ರಿಲ್ಯಾಕ್ಸ್. ಅದೇ ರೀತಿಯಲ್ಲಿ ಮಂಡಿ ಚಿಪ್ಪನ್ನ ಮೂವ್ ಮಾಡ್ತಾ ಬರ್ತೀವಿ. ಪಟೇಲ ಅಂತ ಕರಿತೀವಿ ಇದನ್ನ. ಪಟೇಲ ಮೂಮೆಂಟ್, ಫಾರ್ವರ್ಡು ಬ್ಯಾಕ್ವರ್ಡು, ಫಾರ್ವರ್ಡು ಬ್ಯಾಕ್ವರ್ಡ್. ಅದೇ ಥರ ಸೈಡ್ ಟು ಸೈಡ್, ಸೈಡ್ ಟು ಸೈಡ್ ತಗೊಳ್ತಾ ಬರ್ತೀವಿ. ಹೆಬ್ಬೆರಳಿನ ಸಹಾಯವನ್ನು ತಗೊಳ್ತೀವಿ ಸೈಡ್ ಟು ಸೈಡ್ಗೆ ಇಟ್ಕೊಂಡು ಅಕ್ಕಕ್ಕೆ ಪಕ್ಕಕ್ಕೆ. ಅದೇ ರೀತಿ ಎರಡೂ ಬೆರಳುಗಳನ್ನು ಈ ರೀತಿಯಲ್ಲಿ ಆಧಾರಕ್ಕೆ ಇಟ್ಕೊಳ್ತೀವಿ. ನೀ ಕ್ಯಾಪ್ನ ಮೇಲಕ್ಕೆ ಕೆಳಕ್ಕೆ, ಮೇಲಕ್ಕೆ ಕೆಳಕ್ಕೆ ಅಲುಗಾಡಿಸ್ತಾ ಬರ್ತೀವಿ ಲೈಟಾಗಿ. ಅದು ಮೂವ್ ಆಗುತ್ತೆ, ಮಕ್ಕಳಲ್ಲಿ ಸುಲಭವಾಗಿ ಆಗುತ್ತೆ. ಅದೇ ರೀತಿ ಇನ್ನೊಂದು ಕಾಲುಗೂ ಮೇಲಕ್ಕೆ ಕೆಳಕ್ಕೆ, ಮೇಲಕ್ಕೆ ಕೆಳಕ್ಕೆ, ಹೆಬ್ಬೆರಳಿನಿಂದ ಬಲಕ್ಕೆ ಎಡಕ್ಕೆ, ಬಲಕ್ಕೆ ಎಡಕ್ಕೆ. ಪಟೇಲ ಮೂಮೆಂಟ್ ಅನ್ನ ಕೊಟ್ವಿ ನಾವು. ಹಾಗೆ ಮುಂದಿನ ಅಭ್ಯಾಸ, ನಿಧಾನಕ್ಕೆ ಎರಡೂ ಕಾಲನ್ನ ಮಂಡಿಯಿಂದ ಮಡಚಿ ಸುಖಾಸನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. ಈಗ ಲೈಟಾಗಿ ನಮ್ಮ ಮನಸ್ಸನ್ನು ಒಳಮುಖಗೊಳಿಸ್ತಾ ಬರೋಣ ಉಸಿರಾಟದ ಜೊತೆಗೆ. ಇಲ್ಲಿ ನಾವು ಕೂತ ಸ್ಥಿತಿಯಲ್ಲೇ, ಸುಖಾಸನ ಸ್ಥಿತಿಯಲ್ಲೇ ಹುಲಿಯ ಉಸಿರಾಟವನ್ನ ಮಾಡ್ತಾ ಬರ್ತೀವಿ. ಹೇಗೆ ಬೆನ್ನೆಲುಬನ್ನ ಬಾಗಿ ಬಳಸೋದು, ನಮ್ಮ ಆಲಸ್ಯವನ್ನ ತೆಗಿಯಕ್ಕಿರೋದಂತ ಸುಲಭವಾದ ಅಭ್ಯಾಸ. ಆಗ್ಲೇ ತಿಳಿಸಿದ ಹಾಗೆ ಭಾನುವಾರದ ದಿವಸ ಶರೀರ ಒಂದು ಸ್ವಲ್ಪ ಜಡತ್ವಕ್ಕೆ ಹೋಗಿರುತ್ತೆ, ಹಾಗಾಗಿ ಅದನ್ನ ತೆಗೆಯೋದಕ್ಕೋಸ್ಕರ ಇದು ಸುಲಭವಾಗಿರುತ್ತೆ. ಎರಡೂ ಕೈಯನ್ನು ನಾನು ತೊಡೆಯ ಭಾಗದಿಂದ ಹಾಗೆ ಜಾರಿಸ್ತಾ 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 ತೊಡೆಯ ಮೂಲಕ್ಕೆ ತಗೊಳ್ತಾ ಇದ್ದೀನಿ. ಕೈ ಹೋಗೋದು ಮುಖ್ಯ ಅಲ್ಲ, ಇಲ್ಲಿ ಭುಜ ಬಿಡಿಸ್ತಾ ಹೋಗೋದು ಬಹಳ ಮುಖ್ಯ. ಭುಜ ಹಿಂದಕ್ಕೆ, ಮೊಣಕೈ ಹಿಂದಕ್ಕೆ ಜಾರ್ತು. ಸೊ ಟೇಕ್ ಯುವರ್ ಎಲ್ಬೋಸ್, ಎಲ್ಬೋಗಳನ್ನ ಹಿಂದಕ್ಕೆ ತಗೊಳ್ತಾ ಬನ್ನಿ. ನಿಧಾನಕ್ಕೆ ಕತ್ತು ಹಿಂದಕ್ಕೆ ಜೋತ್ ಹಾಕಿ ಉಸಿರು ಎಳೀತಾ ಇನ್ಹೇಲ್ ಆಗ್ಬೇಕು ಇದಿಷ್ಟಕ್ಕೆ. ಎಕ್ಸೇಲ್, ಹಾಗೆ ಬೆನ್ನನ್ನ ಗೂನು ಮಾಡ್ತಾ ಇದ್ದೀನಿ. ಭುಜವನ್ನ ಮುಂದಕ್ಕೆ ತಂದೆ, ಕೈಯನ್ನ ಮುಂದಕ್ಕೆ ತಂದೆ, ಹಸ್ತವನ್ನ. ಇನ್ನೇನು ಭುಜ ಒಂದಕ್ಕೊಂದು ಅಂಟುತ್ತೆ ಅನ್ನೋಷ್ಟರ ಮಟ್ಟಿಗೆ ಬೆನ್ನನ್ನ ಗೂನ್ ಮಾಡ್ಕೊಂಡೆ. ಸೊ ಬೆನ್ನಿನ ಭಾಗ ಕಾನ್ಕೇವ್ ಕಾನ್ವೆಕ್ಸ್, ಕಾನ್ಕೇವ್ ಕಾನ್ವೆಕ್ಸ್ ಆಗ್ತಾ ಬರಬೇಕು. ಸೊ ಇನ್ಹೇಲ್, ಓಪನ್ ಅಪ್. ಇಲ್ಲಿ ಬೆನ್ನು ಹಳ್ಳ ಆಯ್ತು, ಕಾನ್ವೆಕ್ಸ್ ಆಯ್ತು. ಹಾಗೆ ಎಕ್ಸೇಲ್, ಕಾನ್ಕೇವ್ ಆಯ್ತು, ಬೆನ್ನು ಆಯ್ತು, ಹಾಂಚ್ ಬ್ಯಾಕ್. ಹಾಗೆ ಮುಂದುವರಿಸ್ತೀವಿ. ಒಂದು 10 ಬಾರಿ ಅಭ್ಯಾಸವನ್ನ ತಗೋಬಹುದು ಇದನ್ನ. ಹಾಗೆ ರೇಚಕ, ಒಮ್ಮೆ ಚೆನ್ನಾಗಿ ಶರೀರದ ಜಡ ಹೋಗುತ್ತೆ. ಈ ಅಭ್ಯಾಸದಿಂದ ಚುರುಕುತನ ಬರುತ್ತೆ ನಮ್ಮಲ್ಲಿ, ತಮಸ್ಸಿಕ್ ಭಾವ ಹೊರಟು ಹೋಗುತ್ತೆ. ಹಾಗೆ ಅಲ್ಲಿಂದಾನೆ ಸುಖಾಸನ ಸ್ಥಿತಿಯಿಂದಾನೆ ಮುಂದಿನ ಅಭ್ಯಾಸವನ್ನ ತಗೊಳ್ಳೋಣ. ಫಾರ್ವರ್ಡ್ ಬೆಂಡು, ಬ್ಯಾಕ್ವರ್ಡ್ ಬೆಂಡು, ಟ್ವಿಸ್ಟ್, ಲ್ಯಾಟ್ರಲ್ ಸ್ಟ್ರೆಚ್. ಇದಿಷ್ಟು ಕಡ್ಡಾಯವಾಗಿ ನಾವು ಬ್ಯಾಕ್ ಮಸಲಿಗೆ ಕೊಡಬೇಕು ಯಾವಾಗಲೂ ವ್ಯಾಯಾಮವಾಗಿ. ಮೊದಲಿಗೆ ಫಾರ್ವರ್ಡ್ ಸ್ಟ್ರೆಚ್ ಅನ್ನ ತಗೊಳ್ತೀವಿ. ಎರಡೂ ಕೈಯನ್ನ ಆಯಾಯ ಮಂಡಿ ಮೇಲೆ ಇಟ್ಕೊಂಡು ಮೊಣಕೈಯನ್ನ ಸ್ವಲ್ಪ ಮಡಚ್ಕೊಳ್ತಾ, ಬೆಂಡ್ ಮಾಡ್ತಾ, ಎದೆ ವಿಶಾಲಗೊಳಿಸ್ತಾ, ಹಾಗೆ ಕೂತ ಸ್ಥಿತಿಯಿಂದ ಉಸಿರನ್ನ ಹೊರ ಬಿಡ್ತಾ ಮುಂದಕ್ಕೆ ಬಾಗ್ತಾ ಬರೋಣ. ಹಣೆ ನೆಲ ಸ್ಪರ್ಶ ಆದ್ರೆ ಉತ್ತಮ. ಹಾಗಾಗಿ ಪೃಷ್ಠವನ್ನ ಎತ್ತಿ ನೆಲ ಸ್ಪರ್ಶ ಮಾಡೋದು ಬೇಡ. ಹಿಪ್ ಆನ್ ದಿ ಫ್ಲೋರ್, ಹಿಪ್ ನೆಲದಲ್ಲೇ ಇರುತ್ತೆ. ಬೆಂಡ್ ಫ್ರಂಟ್ ವಿತ್ ಎಕ್ಸೇಲ್, ಉಸಿರು ಬಿಟ್ಟು. ಇನ್ಹೇಲ್, ಕಮ್ ಬ್ಯಾಕ್, ಉಸಿರು ತಗೊಳ್ತಾ ನೇರ. ಮತ್ತದೇ ಪುನರಾವರ್ತನೆ, ವಾಪಸ್ ರಿಪಿಟೇಷನ್. ಒಂದು 4, 5 ಅಥವಾ 6, 10 ಎಷ್ಟು ನಮಗೆ ಸಮಯಾವಕಾಶ ಇದೆಯೋ ಅಷ್ಟು ರಿಪಿಟೇಷನ್ ಅನ್ನ ತಗೋಬಹುದು. ಇನ್ಹೇಲ್ ಮೇಲೆ, ಎಕ್ಸೇಲ್ ಡೌನ್,
ಇನ್ಹೇಲ್ ಅಪ್. ಇದರಲ್ಲಿ ಇನ್ನೊಂದು ವಿಧವನ್ನ ಮಾಡಬಹುದು. ಕೈ ಬೆರಳುಗಳನ್ನು ಹೆಣೆದು ಮೇಲಕ್ಕೆ ಚಾಚ್ಕೊಳ್ತಾ ಇದ್ದೀನಿ. ಅಂಗೈ ಮೇಲಕ್ಕೆ ತಿರುಚ್ಕೊಳ್ಳೋಣ ನಾವು ಇದರಲ್ಲಿ. ಪಾಮ್ ಫೇಸಿಂಗ್ ಅಪ್, ಎಲ್ಬೋ ಸ್ಟ್ರೈಟ್ ಆಗಿದೆ, ಬೈಸಿಪ್ ಕಿವಿಗೆ ಟಚ್ ಆಗಿರುತ್ತೆ. ಹಾಗೆ ಮುಂದಕ್ಕೆ ಎಕ್ಸೇಲ್. ಇಲ್ಲೂ ಹಣೆ ನೆಲಕ್ಕೆ ಆದ್ರೆ ಆಗ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ಕೈ ಅಂತೂ ಇಟ್ಟಿರ್ತೀವಿ. ಮತ್ತೆ ಇನ್ಹೇಲ್ ಮೇಲಕ್ಕೆ ಕೈಯನ್ನ ನೋಡೋಣ. ಈಗ ಸ್ಪೈನ್ ಪೂರ್ತಿ ಎಳೀತಾ ಇದೆ, ಬೆನ್ನೆಲುಬು ಕತ್ತಿನಿಂದ ಕಲ್ಲಿನ ಪೋರ್ಷನಿಂದ ಎಳೆಯುತ್ತೆ. ಪುನರಾವರ್ತನೆ ವಾಪಸ್. ಏಕಂ ದ್ವೇ, ಏಕಂ ದ್ವೇ, ಸಾಕು, ರಿಲ್ಯಾಕ್ಸ್. ಹಾಗೆ ಈಗ ಟ್ವಿಸ್ಟಿಂಗ್ ಅಭ್ಯಾಸ. ಇದರೊಂದು 2-3 ವಿಧವನ್ನ ಮಾಡ್ತಾ ಬರೋಣ. ಕೈ ಬೆರಳುಗಳನ್ನು ಹೆಣೆದು ತಲೆ ಹಿಂಬಕ್ಕೆ ಕಟ್ಕೊಳ್ತಾ ಇದ್ದೀನಿ, ಮೊಣಕೆಯನ್ನು ತೆರೆದು ನಿಲ್ಲಿಸ್ಕೊಳ್ತಾ ಇದ್ದೀನಿ. ಇಲ್ಲೇ ತಿರುಚುವಿಕೆಯನ್ನ ಕೊಡ್ತಾ ಬರೋಣ. ಹಾಗೆ ಎಕ್ಸೇಲು, ತಿರುಚುವಿಕೆಗೆ ಉಸಿರನ್ನ ಹೊರ ಬಿಡ್ತಾ ಪೂರ್ತಿ ಟರ್ನ್ ಮಾಡಬೇಕಾದ್ರೆ ಮೊಣಕೆಯನ್ನ ಒಳಕ್ಕೆ ಎಳ್ಕೋಬಾರ್ದು, ಬಿಡಿಸಿ ತೆರೆದು ನಿಲ್ಲಿಸ್ಕೊಂಡು ಟರ್ನ್ ಮಾಡಬೇಕು. ಹಾಗೆ ಶರೀರವನ್ನ ಹಿಂದಕ್ಕೆ ತಳ್ಳಬಾರ್ದು. ಯಾವ ದಿಕ್ಕಿಗೆ ತಿರುಗ್ತಾ ಇದೀವೋ ಆ ದಿಕ್ಕಿಗೆ ಶರೀರವನ್ನ ಎಳ್ಕೊಳ್ತಾ ತಿರುಚುವಿಕೆ ಕೊಟ್ರೆ ಹಿತವಾದ ಅನುಭವ, ಹೆಚ್ಚು ಪರಿಣಾಮ ಸಿಗುತ್ತೆ. ಹಿಂದೆ ಗೋಡೆಯನ್ನ ನೋಡಬೇಕು. ವಾಪಸ್ ಶ್ವಾಸ ತಗೊಳ್ತಾ ಮುಂದೆ ಎಕ್ಸೇಲ್, ಇನ್ನೊಂದು ಕಡೆಗೆ. ಮತ್ತೆ ಪುನಃ ಏಕಂ ದ್ವೇ, ಮುಂದೆ ಇನ್ಹೇಲ್, ಮತ್ತೆ ಎಕ್ಸೇಲ್, ಇನ್ಹೇಲ್. ಹಾಗೆ ಇದರಲ್ಲಿ ಇನ್ನೊಂದು ಅಭ್ಯಾಸವನ್ನ ಮಾಡ್ತೀವಿ. ಹಸ್ತವನ್ನ ವಿರುದ್ಧ ಮಂಡಿಯ ಭಾಗಕ್ಕೆ ಇಟ್ಕೊಳ್ತೀವಿ, ಕೈಯನ್ನ ಹಿಂದಕ್ಕೆ ಚಾಚಿ ತಿರುಚ್ಕೊಳ್ತೀವಿ. ಇಲ್ಲಿ ಶರೀರ ಮುಂದಕ್ಕೆ ತಗೊಳ್ತಾ ಇದ್ದೀವಿ, ಕೈಯನ್ನ ಹಿಂದೆ ನೋಡಿದ್ವಿ. ಇನ್ಹೇಲ್ ಮಾಡ್ತಾ ಮುಂದೆ, ಮತ್ತದೇ ರೀತಿ ಇನ್ನೊಂದು ಕಡೆಯಿಂದ ಎಕ್ಸೇಲ್, ಶರೀರ ತಿರುಚೋ ಕಡೆಗೆ ಮುಂದಕ್ಕೆ ಎಳ್ಕೊಂಡು ಕೈ ಹಿಂದೆ ನೋಡ್ತಾ ಇದ್ದೀನಿ. ಮುಂದುವರಿಸ್ತಾ ಹೋಗೋಣ. ಏಕಂ, ಇನ್ಹೇಲ್ ಮುಂದೆ, ದ್ವೇ, ಮತ್ತೆ ಶ್ವಾಸ ತಗೊಳ್ತಾ ಮುಂದೆ. ಇದರಲ್ಲೇ ಇನ್ನೊಂದು ವಿಧ ಕೊನೆಯದಾಗಿ. ಹಸ್ತವನ್ನ ಹಾಗೆ ಮಂಡಿ ಮೇಲೆ, ವಿರುದ್ಧ ಮಂಡಿ ಮೇಲೆ ಇಟ್ಕೊಂಡಿದ್ದೀನಿ, ಅಪೋಸಿಟ್ ಮಂಡಿಯನ್ನು ಇಟ್ಕೊಂಡಿದ್ದೀನಿ. ಇನ್ನೊಂದು ಕೈಯನ್ನ ಹಿಂದೆ ನೆಲಕ್ಕೆ ಊರಿ ತಿರುಚುವಿಕೆ, ಗೋಡೆಯನ್ನ ನೋಡ್ತಾ ಇದ್ದೀನಿ. ವಾಪಸ್ ಚೇಂಜ್, ತಿರುಚುವಿಕೆಗೆ ಆಗ್ಲೇ ತಿಳಿಸಿದಾಗೆ ಉಸಿರನ್ನ ಹೊರ ಬಿಡ್ತಾ ಟ್ವಿಸ್ಟಿಂಗ್, ವಿರುದ್ಧ ಭಾಗಕ್ಕೆ ಕೈ ಬರುವಷ್ಟರ ಮಟ್ಟಿಗೆ ಮುಂದುವರಿಕೆ. ಹಾಗೇನೆ ಏಕಂ ದ್ವೇ, ಏಕಂ ದ್ವೇ. ಎಸ್, ಕಾಲಿನ ಭಾಗದ ತಿರುಚುವಿಕೆಯನ್ನ, ಕಾಲಿನ ಭಾಗದ ಮೂಮೆಂಟು, ಪ್ಯಾಸಿವ್ ಆಗಿ ಫೂಟ್ ರೊಟೇಷನ್ ಹೇಗೆ ಮಾಡೋದು, ಹಾಗೆ ಕೂತಲ್ಲಿ ಹುಲಿಯ ಉಸಿರಾಟ ಮಾಡ್ತಾ ಜಡವನ್ನು ಹೇಗೆ ನಿವಾರಿಸೋದು, ಫಾರ್ವರ್ಡ್ ಸ್ಟ್ರೆಚ್ ಟ್ವಿಸ್ಟಿಂಗ್ ಅನ್ನು ಕೊಟ್ಟು ಶರೀರದ ಜಡವನ್ನು ಹೇಗೆ ತೆಗೆಯೋದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ಇನ್ನು ಹಾಗೆ ಮುಂದುವರೆದ ಅಭ್ಯಾಸ ಇರುತ್ತೆ. ಇದರಲ್ಲೇನೆ ಲ್ಯಾಟ್ರಲ್ ಸ್ಟ್ರೆಚ್ ತಗೊಳ್ಳೋದು ಹೇಗೆ, ನಾವು ಸುಖಾಸನ ಸ್ಥಿತಿಯಲ್ಲೇ ಬೆಡ್ ಮೇಲೆ ಕುತ್ಕೊಂಡು ಸೈಡ್ ಸ್ಟ್ರೆಚ್ ಹೇಗೆ ತಗೊಳ್ಳೋದು ಅನ್ನೋದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿಯನ್ನ. ಧನ್ಯವಾದಗಳು.